ಸ್ನೇಹಿತರೆ, ಟಿವಿ ವಿಕ್ರಮ ಒಂದು ದೇಶದ್ರೋಹಿ ಚಾನೆಲ್, ಯೂಟ್ಯೂಬ್ ಚಾನೆಲ್ ಅಂತ ನಾನು ಹೇಳ್ತೀನಿ. ಅಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ದೇಶದ್ರೋಹಿಗಳು, ರಾಷ್ಟ್ರದ್ರೋಹಿಗಳು, ಜೊತೆಗೆ ಮಾತೃ ನಿಂದಕರು, ದ್ರೋಹಿಗಳು ಅಂತಾನೆ ಹೇಳ್ಬೋದು. ಒಟ್ಟು ಮಾತೃಗುನು ದ್ರೋಹ ಮಾಡ್ತಾರೆ, ಮಾತೃ ಭೂಮಿಗೂ ದ್ರೋಹ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇದು ಬಿಜೆಪಿ ಪರ ಮಾತಾಡ್ತಾ ಇರತ್ತೆ, ಮೋದಿ ಪರ ಮಾತಾಡ್ತಾ ಇರತ್ತೆ ಈ ಚಾನೆಲ್ ಅಂತ ನಿಮ್ಗೇನಾದ್ರೂ ಹೊಟ್ಟೆ ಊರಿನ ಮೇಡಮ್ ಅಂತ ಕೇಳ್ಬೋದು. ಇಲ್ಲ, ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಹಿಂದೂಗಳೇ, ನೀವು ಮೊದಲಿಗೆ ಗಮನಿಸ್ಬೇಕು. ಮೊದಲಿಗೆ ನಾನು ಆ ಚಾನೆಲ್ನ ಮುಖ್ಯಸ್ಥ ಮಹೇಶ್ ವಿಕ್ರಮ್ ಹೆಗ್ಡೆ ಅವ್ರನ್ನ ಪ್ರಶ್ನೆ ಮಾಡುವಂಥದ್ದು, ನೀವು ನಿಮ್ಮ ಚಾನೆಲ್ ಅಲ್ಲಿ ಏನು ಒಂದು ಮುಮ್ತಾಜ್ ಅಂತ ಒಂದು ಹೆಣ್ಮಗಳು, ಏನೋ ಜೆಸಿಲ್ ಅಂತ ಒಂದು ಕ್ರಿಶ್ಚಿಯನ್ ಹೆಣ್ಮಗಳು, ಹೀಗೆ ಕೆಲವರನ್ನೆಲ್ಲ ಇಟ್ಕೊಂಡು ಒಂದು ಚಾನೆಲ್ ಅನ್ನ ನಡೆಸ್ತಾ ಇದ್ದೀರಿ. ಸರಿ, ಮುಮ್ತಾಜ್ ಮಾತಾಡೋದನ್ನ ನೋಡಿ, ಆಕೆಯ ಈ ಕನ್ವಿನ್ಸಿಂಗ್ ಟ್ಯಾಲೆಂಟ್ ಅನ್ನ ನೋಡಿ ಎಷ್ಟು ಜನ ಮುಸಲ್ಮಾನರು ಗರ್ವಾಪಸಿಯಾಗಿದ್ದಾರೆ, ಬೇಡಪ್ಪ ಎಷ್ಟು ಜನ ಬಿಜೆಪಿ ಸೇರ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ಬೇಕು ನೀವು. ಈವನ್ ಜೆಸಿಲ್ ಅವರು ಕೂಡ ಅವ್ರು ಮಾತಾಡಿ ಎಷ್ಟು ಜನ ನಿಮ್ಮ ಏನೋ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರು, ಮೋದಿ ಅಭಿಮಾನಿಗಳಾಗ್ಬಿಟ್ರು, ಹಾಗೆ ಹಿಂದೂ ಧರ್ಮಕ್ಕೆ ವಾಪಸ್ ಬಂದ್ಬಿಟ್ರು. ಎರಡನೇದು, ನಿಮ್ಮ ಕೈಯಲ್ಲಿ ಆಕೆ ಹಣೆಗೆನೆ ಒಂದು ಕುಂಕುಮ ಹಚ್ಚಿಸಿ ಕೂರಿಸಿ ವಿಡಿಯೋಸ್ ಮಾಡ್ಸಕ್ ಆಗ್ಲಿಲ್ಲ, ಬಿಡೋಣ, ಅದು ಒಂದು ಫೋರ್ಸ್ಫುಲ್ ಆಕ್ಟ್. ಅದನ್ನ ನಾನು ನಿಮಗೆ ಹೇಳಲ್ಲ, ಅದು ಆಕೆಯ ಇಚ್ಛೆ. ಯಾಕಂದ್ರೆ ನಾನು ಒಂದು ಹೆಣ್ಮಗಳು ಕುಂಕುಮ ಹಚ್ಕೊಳ್ಳೋದಿರ್ಬೋದು, ಒಂದು ಡ್ರೆಸ್ ಹಾಕೊಳ್ಳೋದಿರ್ಬೋದು, ಅದೇನೇ ಇರ್ಬೋದು, ಆಕೆಯ ಸ್ವೇಚ್ಛೆ, ಅದು ಆಕೆಯ ಇಚ್ಛೆ ಅಂತ ಹೇಳೋಣ. ಸರಿ, ಎರಡನೇದು, ಮಹೇಶ್ ವಿಕ್ರಮ್ ಹೆಗ್ಡೆ ಅವರೇ, ನಿಮ್ಮ ಚಾನೆಲ್ ಅಲ್ಲಿ ಇಷ್ಟು ವಿಡಿಯೋಗಳನ್ನ ಮಾಡ್ತಾ ಇರುವಂತಹ ಮುಮ್ತಾಜ್, ಯಾವತ್ತಾದ್ರೂ ನೀವು ಆಕೆಯನ್ನ ಪ್ರಶ್ನೆ ಮಾಡಿದ್ದೀರಾ ಅಥವಾ ಕೇಳಿದೀರಾ? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಮಕ್ಳು ತಿಂಗಳಲ್ಲಿ 5 ದಿನ ದೇವ್ರ ಮನೆಗೆ ಹೋಗಲ್ಲ. ಅವಳದು 24 ಗಂಟೆನೂ ವಿಡಿಯೋಸ್ ಬರ್ತಾ ಇರತ್ತೆ. ಆ ವಿಡಿಯೋಸ್ ಅಲ್ಲಿ ಶ್ಲೋಕಗಳನ್ನು ಹೇಳ್ತಾ ಇರ್ತಾಳೆ. ಸರಿ, ಇದೊಂದು ವಿಚಾರ ಇಟ್ಕೊಳ್ಳೋಣ. ತಿಂಗಳಲ್ಲಿ 5 ದಿನ, ಆಮೇಲೆ ಅವಳು ಹೇಳೋ ಶ್ಲೋಕಗಳು ನಾನ್ ವೆಜ್ ತಿಂದ್ಬಿಟ್ಟು ಹೇಳ್ತಾ ಇದ್ದಾಳೋ ಏನೋ. ಅಲ್ಲ, ನಾನು ಹೇಳೋದು ನಿಮ್ಗೆ, ವ್ರತ ಇಟ್ಕೊಂಡು ಹೇಳ್ಬೇಕಾಗಿರೋ ಶ್ಲೋಕಗಳನ್ನ ಆಕೆ ಹಾಗೆ ಬಂದು ಒಬ್ಬ ಮುಸಲ್ಮಾನ ಯುವತಿ ನಿಮ್ ಚಾನಲ್ ಅಲ್ಲಿ ಹೇಳ್ತಾಳೆ ಅನ್ನೋ ಒಂದೇ ಕಾರಣಕ್ಕೆ ಆಕೆ ದೇಶಭಕ್ತೆ, ಆಕೆ ಹಿಂದೂ ಪರ, ಆಕೆ ಸನಾತನಿ ಅಂತ ಅದೆಂಗ್ರಿ ಒಪ್ಕೊಂಡ್ಬಿಡ್ತೀರಾ? ಮಹೇಶ್ ವಿಕ್ರಮ್ ಹೆಗ್ಡೆ ಅವರೇ, ಏನು ಜನರಿಗೆ ತಲೆ ಮೇಲೆ ಗೂಬೆ ಕುರಿಸ್ತಾ ಇದ್ದೀರಾ? ನೀವು ಫಸ್ಟಿಗೆ ಕ್ಲಾರಿಟಿಯನ್ನ ಕೊಡ್ಬೇಕಾಗಿರೋ ವಿಚಾರಗಳು 10 ಹಲವು ಇವೆ. ಈ ಕರ್ನಾಟಕದಲ್ಲಿ ಬಿಜೆಪಿ ಏನಾದ್ರೂ ಈ ರೀತಿಯಾಗಿ ನೆಲ ಕಚ್ಚಿ ಮಣ್ಣು ತಿಂದೋಗಿರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದು ನಿಮ್ದೇ ಚಾನೆಲ್. 24 ಗಂಟೆ ಹಿಂದೂ ಮುಸ್ಲಿಂ ದ್ವೇಷ ಹಚ್ಚಿ ನಿಮ್ ಚಾನಲ್ಗೆ ಏನಾದ್ರು ಒಂದಷ್ಟು ಸಬ್ಸ್ಕ್ರೈಬರ್ಸ್, ಎಷ್ಟು ಒಂದು 5 ಲಕ್ಷ 6 ಲಕ್ಷ ಸಬ್ಸ್ಕ್ರೈಬರ್ಸ್ ಬಂದಿರ್ಬೋದೇ ಹೊರತು ಬಿಜೆಪಿಗೆ ಒಂದೇ ಒಂದು ವೋಟ್ ಟರ್ನ್ ಆಗಿರಲ್ಲ. ಅಷ್ಟ್ರ ಮಟ್ಟಕ್ಕೆ ದ್ವೇಷವನ್ನ ಬಿತ್ತೋದು ಒಂದೇ ಕೆಲಸ ನಿಮ್ಗೆ. ಜಾತಿಗಳ ನಡುವೆ ದ್ವೇಷ ಬಿತ್ತೋದು, ಧರ್ಮಗಳ ನಡುವೆ ದ್ವೇಷ ಬಿತ್ತೋದು. ಈ ಮುಸಲ್ಮಾನ ಹೆಣ್ಮಗಳು ನಿಮ್ಮ ಚಾನಲ್ ಅಲ್ಲಿ ಇರೋದಕ್ಕೆ ಬಿಜೆಪಿಗೆ ಏನ್ ಲಾಭ ಅಂತ ಕೇಳಿದ್ರೆ, ಬಿಜೆಪಿಯ ವೀಕ್ಷಕರು ಯಾರಾದ್ರೂ ಇದ್ರೆ ನನ್ನ ಸಬ್ಸ್ಕ್ರೈಬರ್ಸ್ 0 ಕಣ್ರಿ, 0. ಬಿಕಾಸ್ ಆಫ್ ಮಹೇಶ್ ವಿಕ್ರಮ್ ಹೆಗ್ಡೆ ನಿಮ್ಮ ವೋಟು ಕರ್ನಾಟಕದಲ್ಲಿ ಒಂದು 10% ಬಿದ್ದೋಗಿದೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಕ್ಕೆ ದ್ವೇಷವನ್ನ ಬಿತ್ತಾನೆ ಈ ವ್ಯಕ್ತಿ ಈತನ ಚಾನೆಲ್ ನಲ್ಲಿ, ಡೌಟೇ ಇಲ್ಲ. ಆ ಹೆಣ್ಮಗಳ ಕೈಯಲ್ಲಿ ಹೇಳಿಸ್ತಾನೆ, ಏನು ಟೈಟಲ್, ಎಕ್ಕಿ ಇಳಿದ ಮುಸಲ್ಮಾನ್, ಕಾಂಗ್ರೆಸ್ ನಾಯಕನಿಗೆ ಎಕ್ಕಿ ಇಳಿದ ಮುಸ್ಲಿಂ ಯುವತಿ, ಇದು ಟೈಟಲ್. ಎಲ್ಲಿಗ್ರಿ ಎಕ್ಕಿ ಇಳಿಯೋದು ಮಹೇಶ್ ವಿಕ್ರಮ್ ಹೆಗ್ಡೆ ಅವರೇ? ಏನ್ರಿ ಒಂದ್ ಹೆಣ್ಮಗಳ ಬಾಯಲ್ಲಿ ಬರ್ಬೇಕಾಗಿರೋ ಮಾತುಗಳೇನ್ರಿ ಅವು? ಯಾವುದೇ ಒಂದು ವಿಚಾರ ಇರ್ಲಿ, ಮುಮ್ತಾಜ್ನ ಕರ್ಕೊಂಬಂದು ಕೂರಿಸ್ಬಿಟ್ಟು ಮಾತಾಡಿಸ್ಬಿಡೋದು, ಮುಸ್ಲಿಂ ಯುವತಿ. ನಿಮ್ಮ ಚಾನಲ್ಗೆ ವ್ಯೂಸ್ ಬರಬೇಕು ಅಂತ ಹೇಳಿ ಆ ಮುಸಲ್ಮಾನ ಯುವತಿಯನ್ನ ಚೆನ್ನಾಗಿ ಬಳಸ್ಕೊತಾ ಇದ್ದೀರಾ ನಿಮ್ ಚಾನಲ್ ಅಲ್ಲಿ ಅಂತ ಹೇಳ್ಬೋದು. ಬರೀ ವ್ಯೂಸ್ಗೋಸ್ಕರ, TRPಗೋಸ್ಕರ. ಆಕೆ ನಿಜವಾದ ಹಿಂದೂ ಭಾವನೆಯನ್ನ ಹೊಂದಿದಾಳೋ ಇಲ್ವೋ ನಮಗ್ ಗೊತ್ತಿಲ್ಲ. ಸ್ನಾನ ಮಾಡ್ಕೊಂಡು ಬಂದು ಶ್ಲೋಕಗಳನ್ನ ಹೇಳ್ತಾಳೋ ನಮಗ್ ಗೊತ್ತಿಲ್ಲ. ಇಲ್ಲ ನಾನ್ ವೆಜ್ ತಿನ್ಕೊಂಡು ಬಂದು ಶ್ಲೋಕಗಳನ್ನ ಹೇಳ್ತಾ ಇದ್ದಾಳೋ ನಮಗ್ ಗೊತ್ತಿಲ್ಲ. ಚೆನ್ನಾಗಿ ಹೇಳ್ತಾಳೆ, ಇಲ್ಲ ಅಂತ ನಾನು ಹೇಳಲ್ಲ, ಒಳ್ಳೆ ಉಚ್ಚಾರಣೆ ಮಾಡ್ತಾಳೆ, ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಹಾಗಂತ ಹೇಳಿ ಹೇಗಂದ್ರೆ ಹಾಗೆಲ್ಲ ಹೇಳೋದಾ? ಕುಂಕುಮ ಹಚ್ಕೊಂಡಿರಲ್ಲ, ಎಲ್ಲೋ ಮೊಣಕೈವರೆಗೂ ಯಾವುದೋ ಒಂದು ಬಳೆ ಹಾಕೊಂಡಿರ್ತಾಳೆ,
ಲಕ್ಷಣವಾಗಿ ನಮ್ಮ ಹಿಂದೂ ಹೆಣ್ಮಕ್ಳು ಎಷ್ಟು ಜನ ಇಲ್ಲ ಅವ್ರ ಕೈಯಲ್ಲೆಲ್ಲ ಶ್ಲೋಕಗಳು ಹೇಳಿಸ್ರಿ. ಯಾವಾಗಂದ್ರೆ ಅವಾಗೆಲ್ಲ ಹೇಳಿಸ್ಬಿಡೋದು ನಿಮ್ TRPಗೋಸ್ಕರ. ನಿಮಗೆ ಹೆಂಗ್ ಬೇಕೋ ಹಂಗ್ ಮಾಡೋದಲ್ಲ. ನಮ್ಮದು ಒಂದ್ ಸಂಪ್ರದಾಯ ಇರತ್ತೆ. ನಮ್ಮಂತ ಹಿಂದೂಗಳಿಗೆ, ನಿಜವಾದ ನೈಜ ಹಿಂದೂಗಳಿಗೆ, TRPಗೋಸ್ಕರ, BJPಗೋಸ್ಕರ ಅಥವಾ ಇದ್ಯಾವುದೋ ಪಕ್ಷಕ್ಕೋಸ್ಕರ ಅಲ್ಲದೆ ಇರೋ ನೈಜ ಹಿಂದೂಗಳಿಗೆ ಮನಸ್ಸಿಗೆ ನಮ್ಮ ಭಾವನೆಗಳಿಗೆ ಘಾಸಿ ಆಗತ್ತೆ ನಿಮ್ಮಂತ ಕಿತ್ತೋದು ಚಾನೆಲ್ನಿಂದ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದೆ, ಇದೇ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಏನೋ ರಾಚಿಂತನ್ ಅನ್ನೋರ ಹೆಸರು ರವೂಫ್ ಅದೇನೋ ಇನ್ನೊಂದೇನೋ ಒಂದೇ ಹೇಳಿದ್ರಪ್ಪ, ಮೊಹಮ್ಮದ್ ರವೂಫೋ ಏನೋ ಹಾಕೊಂಡು ಒಂದು ಇವನ್ ಹೆಸರು ಇವನು ರಾಚಿಂತನ್ ಅಂತ ಹಿಂದೂ ಭಾವನೆ ಬರುವಂತ ಹೆಸರು ಇಟ್ಕೊಬಿಟ್ಟಿದ್ದಾನೆ. ಸರಿ, ಇಟ್ಕೊಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನೀವೇನಾದ್ರೂ ಆಫೀಸರ್ಸಾ, CIDನ, CBI ಇಲ್ಲ ಇನ್ನೇನಾದ್ರೂ ಯಾವ್ದೋ EDನ, IT ಕಾಮನ್ ಕಾನ್ಸ್ಟೇಬಲ್ ಏನಯ್ಯ ನೀನು? ಮಹೇಶ್ ವಿಕ್ರಮ್ ಹೆಗ್ಡೆ ನೀನೇನಾದ್ರು ಒಂದು ಕಾನ್ಸ್ಟೇಬಲ್? ನಿಮ್ ಮುಮ್ತಾಜ್ ಏನಾದ್ರು ಆಫೀಸರಾ, SP-ನ, DYSP-ನ? ನೀವ್ ಯಾರ್ರಿ ಕೇಳಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಯಾವ್ದ್ಯಾವ್ದೋ ಅಫಿದವಿದ್ಗಳನ್ನ ಎತ್ಕೊಂಡ್ಬಂದ್ ಹಾಕೋದು, ಯಾವ್ದ್ಯಾವ್ದೋ ಇದನ್ನೆಲ್ಲ ತಗೊಂಡ್ ಬಂದೇನು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ತಗೊಂಡ್ಬಂದ್ ಹಾಕೋದು, ಶಾಲೆದು ಅಂತ ಹೇಳೋದು. ಶಾಲೆದು ಅಂತ ಹೇಳಿ ಒಂದ್ ಸರ್ಟಿಫಿಕೇಟ್ ಹಾಕಿದ್ರಿ, ಅದ್ರ ಮೇಲೆ ಎಲ್ಲಾದ್ರೂ ಫೋಟೋ ಇತ್ತಾ ರಾಚಿಂತನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆಲ್ಲ ಯಾಕೆ ಉತ್ತರ ಕೊಡ್ಬೇಕು? ಭಾರತದ ಸಂವಿಧಾನ ಆರ್ಟಿಕಲ್ 25 ಒಂದು ಧರ್ಮದಲ್ಲಿ ಇರುವಂತದ್ದು, ಒಂದು ದೇವರನ್ನ ನಂಬುವಂಥದ್ದು, ಬಿಡುವಂಥದ್ದು ಅವನ ಇಚ್ಛೆ, ಆ ಇಂಡಿವಿಜುವಲ್ ಪರ್ಸನ್ನ ಇಚ್ಛೆ. ಅದನ್ನ ಪಬ್ಲಿಕ್ ಅಲ್ಲಿ ಬಂದು ಎಲ್ಲೂನು ಅವನು ತೋರಿಸ್ಕೋಬೇಕು ಅಂತಿಲ್ಲ. ಸರಿ, ಏನಾದ್ರೂ ಒಂದು ಯಾವ್ದಾದ್ರು ಮನೆ ಹೆಣ್ಮಗಳಿಗೆ ಅನ್ಯಾಯ ಮಾಡ್ಬಿಟ್ಟಿದಾನ, ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ರಾಚಿಂತನ್ ಅನ್ನೋ ವ್ಯಕ್ತಿ ಏನಾದ್ರೂ ಅನ್ಯಾಯ ಮಾಡ್ಬಿಟ್ಟಿದಾರ? ಇಲ್ಲ ಯಾರ್ದಾದ್ರೂ ಆ ಹೆಸರಿಟ್ಕೊಂಡು ಆ ಹೆಸರಿಂದ, ರಾಚಿಂತನ್ ಅನ್ನೋ ಹೆಸರಿಂದ ಕೋಟಿಗಟ್ಲೆ ಹಣನೋ ಬೇಡಪ್ಪ ಒಂದ್ 5,000 10,000 ಮೋಸ ಮಾಡ್ಬಿಟ್ಟಿದಾರ? ಏನಾದ್ರೂ ವ್ಯವಹಾರ ಮಾಡಿ ಏನ್ ಮಾಡಿದಾರೆ ಮಿಸ್ಟರ್ ಮಹೇಶ್ ವಿಕ್ರಮ್ ಹೆಗ್ಡೆ? ನೀವು ಮೋಸ ಮಾಡ್ತಾ ಇದ್ದೀರಾ. ಹಿಂದೂ ಮುಸ್ಲಿಂ ನಡುವೆ ದಿನಾಗ್ಲೂ ಬೆಂಕಿ ಹಚ್ತಾ ಇದ್ದೀರಾ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಿ, ಸಿದ್ದರಾಮುಲ್ಲಾ ಖಾನ್ ಅಂತ ಈ ನಾಡಿನ CM ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಿ, ಯೇಸು ಕುಮಾರ್ ಅಂತ ಹೇಳಿ ಇದೇ ಮುಮ್ತಾಜ್ ಕೈಯಲ್ಲಿ ಹೇಳಿಸ್ತೀರಿ. ಎಲ್ಲವನ್ನು ನಾವು ಗಮನಿಸ್ತಾನೆ ಇದೀವಿ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಷ್ಟು ಸಾಧ್ಯ ಅಷ್ಟು ಬೆಂಕಿ ಹಚ್ಚುವ ಕೆಲಸವನ್ನ ಮಾಡುವಂತಹ ನಿಮ್ಮಂತ ಕಿತ್ತೋದು ಏನದು ವಿಕ್ರಮ ಟಿವಿ ವಿಕ್ರಮ, ಇದೊಂದು ಚಾನಲ್ಲು, ಇದಕ್ಕೊಂದು TRP. ಬರೀ ಫೇಕ್ ಅಕೌಂಟ್ಗಳು, ಸೊಂಟದ ಕೆಳಗಿನ ಭಾಷೆಯನ್ನ ಮಾತೃ ನಿಂದನೆಯನ್ನ ಮಾಡುವಂತಹ ಫೇಕ್ ಅಕೌಂಟ್ಗಳು ಇವರನ್ನ ಬೆಂಬಲಿಸೋದು. ಇವ್ರ ಬಗ್ಗೆ ಒಂದು ವಿಡಿಯೋ, ಒಂದು ಪೋಸ್ಟರ್ ಹಾಕಕ್ಕಿಲ್ಲ, ನಾಯಿಗಳು, ಹುಚ್ಚು ನಾಯಿಗಳು ಬಂದಂಗೆ ಬಂದು ಬೈತಾರೆ. ಇವತ್ತು ನಾನು ಒಂದು ಸಮರ್ಥನೆ ಕೊಟ್ಟಿದ್ದಕ್ಕೆ ಇವರ ಫೇಕ್ ಅಕೌಂಟ್ಗಳು ಬಂದು ಎಷ್ಟು ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಇರ್ಲಿ, ನಾವು ಗಮನಿಸ್ತಾನೆ ಇರ್ತೀವಿ. ನಿಮ್ಮಂತವ್ರಿಗೆಲ್ಲ ನಾವ್ ಎದುರ್ಕೊಂಡ್ಬಿಡ್ತೀವ. ಒರಿಜಿನಲ್ ಹಿಂದೂಗಳು, ನಿಮ್ಮಂಗೆ ಕ್ರಾಸ್ ಬೀಡ್ಗಳಲ್ಲ ನಾವು, ಒರಿಜಿನಲ್ಲು. ನಾವು ದೇಶದ ಸಿದ್ಧಾಂತವನ್ನ, ಸಂವಿಧಾನವನ್ನ ಒಪ್ಕೊಂಡಿರೋರು. ನೀವೇ ಆ ಲೆವೆಲ್ಗೆ ಇಳಿದ್ಬಿಟ್ಟು ಫೇಕ್ ಅಕೌಂಟ್ ಗಳನ್ನ ಮಾಡ್ಕೊಂಡು ತಲೆ ಕೆಡಿಸ್ಕೊತೀರಿ ಅಂದ್ರೆ ನಾವು ಒರಿಜಿನಲ್ಗಳು ನಾವ್ ಹೆಂಗಿರ್ಬೇಕು? ನಾವ್ ತಲೆ ಕೆಡಿಸ್ಕೊಳ್ಳೋ ಮಾತೇ ಇಲ್ಲ. ಯಾಕೆ ರಾಚಿಂತನ್ ಬಂದ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಯಾವ ಕ್ಲಾರಿಟಿಯನ್ನು ಕೊಡಲ್ಲ ಕಣ್ರಿ? ಯಾಕೆ ಕೊಡ್ಬೇಕು? ನೀವ್ ಹಾಕ್ರಿ ಮಹೇಶ್ ವಿಕ್ರಮ್ ಹೆಗ್ಡೆ. ನೀವು ಜೈನ್ರ, ಬ್ರಾಹ್ಮಣರ, ಹಿಂದೂಗಳ, ಮುಸಲ್ಮಾನ, ಕ್ರಿಶ್ಚಿಯನ್ನ, ಈ ದೇಶದಲ್ಲಿ ಯಾವ್ಯಾವ ಜಾತಿಗಳು, ಯಾವ್ಯಾವ ಧರ್ಮಗಳಿವೆ, ಅದ್ರಲ್ಲಿ ಯಾವ್ದಕ್ ನೀವು ಸೇರಿದ್ದೀರಿ ಅನ್ನೋದನ್ನ ಫಸ್ಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ನಿಮ್ ತಂದೆ ಹೆಸರೇನು, ತಾಯಿ ಹೆಸರೇನು, ನಿಮ್ಮೆಲ್ಲ ಕುಟುಂಬದ ಡೀಟೇಲ್ಸ್ ಅನ್ನ ನೀವು ಕೊಟ್ರೆ ಆಮೇಲೆ ಇನ್ನೊಬ್ಬರನ್ನ ಪ್ರಶ್ನೆ ಮಾಡಿ. ಯು ಹ್ಯಾವ್ ನೋ ರೈಟ್ ಟು ಆಸ್ಕ್. ಯು ಆರ್ ನಾಟ್ ಅನ್ ಅಥಾರಿಟಿ ಟು ಆಸ್ಕ್. ಯಾವ ಸೀಮೆ ಅಥಾರಿಟಿ ಇದೆ, ಯಾವ ಅಧಿಕಾರಿ ಅಂತ ನೀನ್ ಕೇಳ್ತಾ ಇದೀಯ ಮಹೇಶ್ ವಿಕ್ರಮ್ ಹೆಗ್ಡೆ? ನಿಂದೆಷ್ಟಿದೆ ಅಷ್ಟು ನೋಡ್ಕೊಂಡಿರು. ಬೇರೆಯವ್ರನ್ನ ಡಾಕ್ಯುಮೆಂಟ್ ಕೇಳೋ ಕೆಲಸ ನೀನ್ ಇಟ್ಕೋಬೇಡ. ಅರ್ಥ ಆಯ್ತಾ? ಈ ವಿಡಿಯೋನ ಮಹೇಶ್ ವಿಕ್ರಮ್ ಹೆಗ್ಡೆ ಅಂಡ್ ಟೀಮ್ಗೆ ತಲುಪೋವರೆಗೂ ಶೇರ್ ಮಾಡಿ. ಮುಮ್ತಾಜ್
ನೀವು ಖುಷಿಯಾಗಿರಿ, ವಿಡಿಯೋಸ್ ಮಾಡ್ತಾ ಇರಿ, ನಿಮ್ ಸ್ಯಾಲ್ರಿನ ಇನ್ಕ್ರೀಸ್ ಮಾಡಕ್ ಹೇಳಿ, ನಿಮ್ನ ಇಟ್ಕೊಂಡು TRP ಮಾಡ್ಕೊತಾ ಇದ್ದಾನವನು, ಮಾಡ್ಕೊಳಕ್ ಹೇಳಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, and don't forget to subscribe my YouTube channel Shailaja Amarnath. Thank you for watching this video, friends. Thank you.